ಎಸ್ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಜಗದ್ಗುರು ನಿರಂಜನ್ ಸಂಸ್ಥಾನ ಮಠದಲ್ಲಿ ಭಕ್ತಿ ಶ್ರದ್ಧೆ ಸಂಭ್ರಮದಿಂದ ಗುರು ಪೂರ್ಣಿಮೆ ಆಚರಿಸಲಾಗಿದೆ. ಜಗದ್ಗುರು ಶ್ರೀ ಶಿವಯೋಗೇಶ್ವರ್ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದ ಗುರು ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಗಣ್ಯರು ಸೇರಿದಂತೆ ಸದ್ಭಕ್ತರು ಪಾಲ್ಗೊಂಡಿದ್ದರು. ಪೂಜ್ಯರು ಮಾತನಾಡಿ, ಏನೆಲ್ಲ ಮರೆತರು ತಂದೆ ತಾಯಿ ಮತ್ತು ಗುರುಗಳನ್ನ ಯಾವತ್ತೂ ಮರೆಯಬಾರದು. ಭೂಮಿ ಮೇಲೆ ನಿಜವಾದ ಜೀವಂತ ದೇವರು ಅಂದ್ರೆ ಅದು ತಂದೆ ತಾಯಿ ಮತ್ತು ಗುರುಗಳು ಎಂದು ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ನಾರಜ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ರಾಜ್ಕುಮಾರ್ ಪಾಟೀಲ್, ರೇಖಾ ಮಹಾಜನ್ ಸೇರಿದಂತೆ ನಾನಾ ಕಡೆಗಳಿಂದ ಆಗಮಿಸಿದ ಭಕ್ತಾದಿಗಳು, ಗ್ರಾಮಸ್ಥರು ಗುರುಪೂರ್ಣಿಮೆಯ ಅಂಗವಾಗಿ ಪೂಜ್ಯರಿಗೆ ಗೌರವಿಸಿ ದರ್ಶನವನ್ನ ಪಡೆದರು. ಅಪ್ಪಗಳ ಆಶೀರ್ವಾದ ಸಿಗ್ತಾ ಇದ್ರೆ ಬಹಳ ಖುಷಿ ಇದೆ. ವಾತಾವರಣ ಗುರು ಆಶೀರ್ವಾದ ಇವತ್ತ ಅವರು ವಾಣಿ ಮುಖಾಂತರ ಸಿಕ್ಕಿದ್ದು. ನಾವು ಮೊದಲನೇದ ದರ್ಶನ ಹೋಗುವಂತ ಗುರುಗಳಲ್ಲಿ ಇವತ್ತು ಬಂದಿನಿ. ನಾವು ಕಾರ್ಯಕ್ರಮ ನಡೀತೇವೆ. ವೇದಿಕೆ ಉಪಸ್ಥಿತ ಎಲ್ಲ ನಮ್ಮ ಆತ್ಮೀಯ ಸಹೋದರಿಯರೇ, ವಿಶೇಷವಾಗಿ ಪೂಜೆ ಗುರುಗಳ ಪಾದಗಳಿಗೆ ಶಾಸ್ತ್ರ ನಮಸ್ಕರಿಸುತ್ತಾ ಉಪಸ್ಥಿತಿ ಎಲ್ಲ ನಮ್ಮ ಹಿರಿಯರ ಮತ್ತು ಅಕ್ಕ ತಂಗಿಯರ ಪಾದಗಳಿಗೆ ನಮಸ್ಕರಿಸುತ್ತಾ ತಂದೆ ಮಗನ ತಾಯಿ ತಂದೆ ಎಂದೆಂದು ಬೈಬಾರ್ದು. ಅವರೇ ದೇವರು ನಮಗೆಲ್ಲ ಕೊಟ್ಟ. ಅವರು ಖಾಲಿ ಸತ್ತು ಹೋಗ್ತಾರೆ. ಹೋಗಪ್ಪ ಏನು ಬೈಯಾರು, ಹೋಟೆಲ್ ನಿಮಗೆ ಇಟ್ಬಿಡ್ತಾರೆ, ಹೇಳ್ತಾರೆ ಹೋಟೆಲ್ ನಿಮಗೆ ಇಟ್ಬಿಡ್ತಾರೆ. ಅಂದ್ರೆ ಎಂತ ಪುಣ್ಯಾತ್ಮ ತಂದೆ ತಾಯಿ ಅಂದ್ರೆ ಎಷ್ಟು ಪುಣ್ಯಾತ್ಮ ಇರ್ತಾರೆ ಗೊತ್ತೇ. ಇಡೀ ಜೀವನೆಲ್ಲ ಸವಿಸಿ ಬಿಟ್ಟು ಹೋಗ್ಬಿಡ್ತಾರೆ. ಗುರು, ಅದಕ್ಕೆ ಗುರು ಪೂರ್ಣಿಮಾ. ಇವತ್ತು ನಾವೆಲ್ಲರೂ ಗುರು ಪೂರ್ಣಿಮಾದಾಗ ಭಾಗವಹಿಸಿರ್ತಕ್ಕಂಥ ಎಲ್ಲರಾಗಿದ್ದೀರಿ. ಅದಕ್ಕೆ ಗುರು ಪೂರ್ಣಿಮಾದ ಕಾರ್ಯಕ್ರಮ ಈಗ ನಡೀತಕ್ಕಂಥದ್ದಾಗಿದೆ. ಇಲ್ಲಿ ಅತಿಥಿಗಳು ಬಂದಿದ್ದಾರೆ, ಅವರೆಲ್ಲರೂ ದರ್ಶನ ಮಾಡಕ್ಕೆ ಬಂದಿದ್ದಾರೆ. ಅವರಿಗೂ ಯಾಕಂದ್ರೆ ಎಷ್ಟೋ ಸರಿ ಪುಸ್ತಕ ಸಿಗಲ್ಲ, ಗುರುಗಳ ಪ್ರವಚನ ಕೇಳಕ್ಕೆ ಸಿಗಲ್ಲ. ಇನ್ನು ಥೋಡೆ ಸಾಂಧ್ಯವಾಗಿರುತ್ತೆ, ಈಗರ ಸಿಕ್ಕಲ್ಲ. ಇದ್ದು ಥೋಡೆ ಮಾಡಿದ ಕೂತರು ಅಂದ್ರೆ ಹೊರ ಸಿಗಲ್ಲ. ತಂದೆನ ನಾವು ಮರಿಬಾರ್ದು. ಆಮೇಲೆ ಎರಡನೇದು ನಮ್ಮ ತಾಯಿಯನ್ನ ಮರಿಬಾರ್ದು. ತಂದೆ ತಾಯಿಯನ್ನ ಬಿಟ್ಟು ಮೂರದವ ಗುರು. ಇವು ನಿಜವಾಗಿ ಜೀವಂತ ದೇವರುಗಳು. ಗುಡಿಯಲ್ಲಿದ್ದಿದ್ದೆಲ್ಲ ಮೂರ್ತಿಗಳು ದೇವರಲ್ಲ. ಜೀವಂತ ದೇವರಂದ್ರೆ ನಮಗ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಮೊದಲನೇ ದೇವರಂದ್ರ ತಾಯಿ, ಎರಡನೇ ದೇವರಂದ್ರ ತಂದೆ, ಮೂರನೇ ದೇವರಂದ್ರ ಗುರುನಾಥ ಇರ್ತಾ ಇದ್ದಾನೆ. ಈ ಮೂವರೇ ನಮಗೆ ನಿಜವಾದಂತ ದೇವರು. ಇವರಿಗೆ ನಾವು ಸತ್ಕಾರ ಮಾಡಬೇಕು, ಇವರಿಗೆ ಪೂಜೆ ಮಾಡಬೇಕು, ದೇವರಂತ ತಿಳ್ಕೊಂಡು ನೀವೆಲ್ಲ ನೀವೇನ್ ಮಾಡಿದ್ರೆ ಸಾಕು ಗಾಡಿ ಸಾಕಾಗ ನೀವು ನಿಮ್ಮ